ರಾಯಚೂರು ಜಿಲ್ಲೆಯ ಮಸ್ಕಿ ಪಟ್ಟಣದಲ್ಲಿ ಬೆಳ್ಳಂಬೆಳಗ್ಗೆ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಮುದುಗಲ್ಲು ರಸ್ತೆಯಲ್ಲಿ ಜೆಸಿಬಿಗಳ ಮೂಲಕ 40 ಅಡಿ ವ್ಯಾಪ್ತಿಯೊಳಗೆ ಬರುವ ಅಂಗಡಿಗಳು ಮತ್ತು ಮಳಿಗೆಗಳನ್ನು ತೆರವುಗೊಳಿಸಲಾಗುತ್ತಿದೆ. ತಹಶೀಲ್ದಾರ್ ಹಾಗೂ ಪುರಸಭೆ ಅಧಿಕಾರಿಗಳು ಪೊಲೀಸ್ ಬಂದೋಬಸ್ತ್ನಲ್ಲಿ ಕಾರ್ಯಾಚರಣೆ ನಡೀತಾ ಇದ್ದು, ಕೆಲ ವ್ಯಾಪಾರಿಗಳು ಈಗಾಗಲೇ ಅಂಗಡಿಗಳನ್ನು ಖಾಲಿ ಮಾಡಿದ್ದಾರೆ. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ದೇಶದಲ್ಲಿ ಏರ್ ಕಂಡೀಷನರ್ಗಳ ಬೆಲೆ ಏರಿಕೆಯಾಗಿದೆ. ಬ್ಲೂ ಸ್ಟಾರ್, ಎಲ್ಜಿ, ವೋಲ್ಟಾಸ್, ಡೈಕಿನ್, ಹೈಯರ್, ಮೆಟಸುಬಿನ್ ಕಂಪನಿಗಳ ಸೇರಿದಂತೆ ಪ್ರಮುಖ ಕಂಪನಿಗಳಿಂದ 5 ರಿಂದ 15% ಎಸಿ ಬೆಲೆಯಲ್ಲಿ ಏರಿಕೆಯಾಗಿದೆ. ಕಚ್ಚಾ ವಸ್ತು, ಕಾಪರ್, ದುರ್ಬಲ ರೂಪಾಯಿ ಮೌಲ್ಯ ಹಾಗೂ ಸಾಗಾಣೆ ವೆಚ್ಚಗಳ ಏರಿಕೆಯಿಂದ ಎಸಿಗಳ ಬೆಲೆ ಏರಿಕೆಯಾಗಿದೆ ಎನ್ನಲಾಗಿದೆ. ಕಾಫಿನಾಡಲ್ಲಿ ದತ್ತಪೀಠ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದ್ದು, ದತ್ತಪೀಠದ ಪೂಜಾ ವಿಧಿವಿಧಾನಗಳ ಬಗ್ಗೆ ಸರ್ಕಾರದ ವಿರುದ್ಧ ಮುಸ್ಲಿಮರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದರ್ಗಾ ಹಾಗೂ ಕಬರ್ಸ್ತಾನ್ನಲ್ಲಿ ಜಿಲ್ಲಾಡಳಿತ ಜಿಯಾರತ್ ಹಾಗೂ ಫಾತೇಹಾ ಮಾಡಲು ಅವಕಾಶ ನೀಡದಿದ್ದಕ್ಕೆ ಮುಸ್ಲಿಮರು ಅಸಮಾಧಾನಗೊಂಡಿದ್ದಾರೆ. ದತ್ತಪೀಠದಲ್ಲಿ ಜಿಲ್ಲಾಡಳಿತದ ವಿರುದ್ಧ 3 ಗಂಟೆಗಳ ಕಾಲ ಮುಸ್ಲಿಮರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮೈಸೂರು ಸಂಸದ ಯದುವೀರ್ ಒಡೆಯರ್ ಇಂದು ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳುತ್ತಿದ್ದು, ಯಾರೂ ಕೂಡ ಫ್ಲೆಕ್ಸ್ ಬ್ಯಾನರ್ಗಳನ್ನ ಹಾಕದಂತೆ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಫ್ಲೆಕ್ಸ್ ಮುಕ್ತ ಮೈಸೂರು ಮಾಡುವುದು ನನ್ನ ಗುರಿ. ನನ್ನ ಹುಟ್ಟುಹಬ್ಬದ ದಿನದಂದೇ ಇದನ್ನ ಮಾಡೋಣ. ನಿಮ್ಮೆಲ್ಲರ ಸಹಕಾರ ನನಗೆ ಮುಖ್ಯ. ಸಮಾಜಮುಖಿ ಕೆಲಸಗಳನ್ನ ಮಾಡುವ ಮೂಲಕ ನನ್ನ ಹುಟ್ಟುಹಬ್ಬವನ್ನ ಆಚರಿಸಿ. ಫ್ಲೆಕ್ಸ್ ಬ್ಯಾನರ್ ಬೇಡವೇ ಬೇಡ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬಳ್ಳಾರಿ ವಲಯ ಕೆಐಡಿಬಿ ಕಚೇರಿಯಲ್ಲಿ 16.17 ಕೋಟಿ ಹಣ ಅಕ್ರಮವಾಗಿ ವರ್ಗಾವಣೆಯಾದ ಪ್ರಕರಣ ಬೆಳಕಿಗೆ ಬಂದಿದೆ. ಕಚೇರಿಯ ಗುತ್ತಿಗೆ ನೌಕರ, ಖಾಸಗಿ ಬ್ಯಾಂಕ್ ಮ್ಯಾನೇಜರ್ ಸೇರಿ ಒಟ್ಟು 7 ಜನರಿಂದ ಈ ಕೃತ್ಯ ಎಸಗಲಾಗಿದ್ದು, 7 ಜನರ ವಿರುದ್ಧ ಬಳ್ಳಾರಿಯ ಎಪಿಎಂಸಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗುತ್ತಿಗೆ ನೌಕರ ಸಂತೋಷ್ ಕುಮಾರ್ ಎನ್ನುವವರಿಂದ ಚೆಕ್ಗಳಿಗೆ ಅಧಿಕಾರಿಗಳ ನಕಲಿ ಸಹಿ ಮಾಡಿ ಕೆಐಡಿಬಿ ಖಾತೆಯಿಂದ ಇತರೆ ಅಕೌಂಟ್ಗಳಿಗೆ ಹಲವು ಬಾರಿ ಹಣವನ್ನ ವರ್ಗಾವಣೆ ಮಾಡಲಾಗಿದೆ. 4 ವರ್ಷದಿಂದ ಇದೇ ರೀತಿ ಹಣ ವರ್ಗಾವಣೆಯಾದರೂ ಮೇಲಾಧಿಕಾರಿಗಳಿಗೆ ತಿಳಿದಿಲ್ಲ ಅಂತ ಕೆಐಡಿಬಿಯ ಅಧಿಕಾರಿಗಳು ದೂರಿದ್ದಾರೆ. ಇದೀಗ ಆರೋಪಿ ಸಂತೋಷ್ ಕುಮಾರ್ ಪರಾರಿಯಾಗಿದ್ದು, ಪ್ರಕರಣವನ್ನ ಸಿಐಡಿಗೆ ಒಪ್ಪಿಸಲು ಪೊಲೀಸರು ತಯಾರಿ ನಡೆಸಿದ್ದಾರೆ. ಶಿವಮೊಗ್ಗದ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆಯಲ್ಲಿ ಗುಡುಗು ಸಹಿತ ಭಾರೀ ಮಳೆಯಿಂದಾಗಿ ಟಾಟಾ ಏಸ್ ಮೇಲೆ ತೆಂಗಿನ ಮರ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಎನ್ನಲಾಗಿದೆ. ಮನೆ ಸಮೀಪ ನಿಲ್ಲಿಸಲಾಗಿದ್ದ ಶಬರೀಶ ನಗರ ನಿವಾಸಿ ಗುಂಡಣ್ಣ ಅವರಿಗೆ ಸೇರಿದ ಟಾಟಾ ಏಸ್ ವಾಹನದ ಮೇಲೆ ಮರ ಉರುಳಿದ ಪರಿಣಾಮ ವಾಹನ ಸಂಪೂರ್ಣ ಜಖಂಗೊಂಡಿದೆ. ಏಕಾಏಕಿ ಶುರುವಾದ ಗಾಳಿ ಮಿಶ್ರಿತ ಆಲಿಕಲ್ಲು ಮಳೆಯಿಂದಾಗಿ ಕೆಲ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯ, ಜನಜೀವನ ಅಸ್ತವ್ಯಸ್ತವಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಟೋಯಿಂಗ್ ಆರಂಭವಾಗಲಿದೆ. ಪ್ರತಿಯೊಂದು ಜಿಬಿಎ ಕಮಿಷನರೇಟ್ಗೆ 2 ಟೋಯಿಂಗ್ ವೆಹಿಕಲ್ಗಳನ್ನ ನೀಡಿರುವ ಜಿಬಿಎ ಬಹುತೇಕ 2,000ವರೆಗೂ ಟೋಯಿಂಗ್ ಫೈನ್ ನಿಗದಿಪಡಿಸಲಾಗಿದೆ. 1,000 ಟೋಯಿಂಗ್ ಫೀಸ್ ಮತ್ತು 1,000 ನೋ ಪಾರ್ಕಿಂಗ್ ಫೀಸ್ ಶುಲ್ಕ ಎನ್ನಲಾಗಿದೆ. ಇನ್ನೆರಡು ದಿನಗಳಲ್ಲಿ ಟೋಯಿಂಗ್ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಟೋಯಿಂಗ್ ಮಾಡುವ ಸಂದರ್ಭದಲ್ಲಿ ನಡೆಯುವ ಗಲಾಟೆ ತಪ್ಪಿಸಲು ಈ ಬಾರಿ ಟೋಯಿಂಗ್ ವಾಹನದಲ್ಲಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಐತಿಹಾಸಿಕ ಬೆಂಗಳೂರು ಕರಗ ಉತ್ಸವಕ್ಕೆ ಇಂದಿನಿಂದ ಚಾಲನೆ ಸಿಗಲಿದೆ. ಕರಗ ಮಹೋತ್ಸವಕ್ಕೆ ಧ್ವಜಾರೋಹಣ ಮಾಡುವುದರ ಮೂಲಕ ಅಧಿಕೃತ ಚಾಲನೆ ನೀಡಲಾಗುತ್ತೆ. ಇಂದು ರಾತ್ರಿ ದ್ರೌಪದಮ್ಮನ ಮೂಲ ಕುಟುಂಬಸ್ಥರಿಂದ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡಲಿದ್ದು, ಬನ್ನೇರುಘಟ್ಟದಿಂದ ಧ್ವಜಾರೋಹಣಕ್ಕೆ ಮೂಲ ಕುಲಸ್ಥರು ಕಂಬ ತರಲಿದ್ದಾರೆ. ನಾಳೆಯಿಂದ ಮಾರ್ಚ್ 28ರವರೆಗೆ ಪ್ರತಿದಿನ ವಿಶೇಷ ಪೂಜೆ ಮಾಡಲಾಗುತ್ತೆ. ಮಾರ್ಚ್ 30ರಂದು ಹಸಿ ಕರಗ ನಡೆಯಲಿದೆ. ಬಳಿಕ ಏಪ್ರಿಲ್ 1ರಂದು ಮಧ್ಯರಾತ್ರಿ ಬೆಂಗಳೂರು ಕರಗ ಶಕ್ಯೋತ್ಸವ ನಡೆಯಲಿದೆ. ಟಿಂಪಲ್ ಕ್ವೀನ್ ರಚಿತಾರಾಮ್ ದುಬಾರಿ ಬೆಲೆಯ ಹೊಸ ಡಿಫೆಂಡರ್ ಕಾರನ್ನ ಖರೀದಿಸಿದ್ದಾರೆ. ತಮ್ಮ ಹೊಸ ಕಾರನ್ನ ಶಿವಣ್ಣ ಡ್ರೈವ್ ಮಾಡಬೇಕು ಅನ್ನೋ ಆಸೆ ರಚಿತಾಗಿತ್ತು. ಹೀಗಾಗಿ ನಿನ್ನೆ ಡಿಕೆಡಿ ಸೆಟ್ನಲ್ಲಿ ಶಿವಣ್ಣ ಗೀತಕ್ಕ ದಂಪತಿ ಕಾರು ಚಲಾಯಿಸಿ ಖುಷಿಪಟ್ರು. ಡಿಫೆಂಡರ್ ಕಾರು ರಚಿತಾಗೆ ಡ್ರೀಮ್ ಕಾರ್ ಆಗಿತ್ತು. ಕೊನೆಗೂ ಈ ಕೋಟಿ ಬೆಲೆಯ ಕಾರನ್ನ ರಚಿತಾ ಖರೀದಿಸುವಂತಾಯಿತು. ರಣವೀರ್ ಸಿಂಗ್ ಆದಿತ್ಯದಾರ್ ಕಾಂಬಿನೇಷನ್ನ ಧುರಂಧರ್ ಸಿನಿಮಾಗೆ ದೇಶದಾದ್ಯಂತ ಭಾರಿ ಮೆಚ್ಚುಗೆ ಕೇಳಿ ಬರ್ತಾ ಇದೆ. ಪ್ರೇಕ್ಷಕರಷ್ಟೇ ಅಲ್ಲದೆ ಸೆಲೆಬ್ರಿಟಿಗಳು ಸಿನಿಮಾದ ಸ್ಟೋರಿ ಮೇಕಿಂಗ್ಗೆ ಶಹಬಾಷ್ ಅಂದಿದ್ದಾರೆ. ಇದೀಗ ತಲೈವ ರಜನಿಕಾಂತ್ ಧುರಂಧರ್ ಸಿನಿಮಾವನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಎಂತ ಅದ್ಭುತ ಸಿನಿಮಾವಿದು. ಇದು ಪ್ರತಿ ಭಾರತೀಯನು ನೋಡಲೇಬೇಕಾದಂತಹ ಸಿನಿಮಾ. ಬಾಕ್ಸ್ ಆಫೀಸ್ ಕಾ ಬಾಪ್ ಅಂತ ಇಡೀ ಚಿತ್ರತಂಡವನ್ನ ತಲೈವ ಹೊಗಳಿದ್ದಾರೆ.